ನನ್ನ ಹೆಸರು ಜಿ ಮೂರ್ತಿ ಅಂತ. ಮಾದನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ವಿ. ಎಲ್ಲ ಈ ಮಾದನಾಯಕನಹಳ್ಳಿಯ ಮಣ್ಣಿನ ಗುಣ. ಮಾದನಾಯಕನಹಳ್ಳಿಯ ಇತಿಹಾಸ ತೆಗೆದ್ರೆ ನನಗೆ ಇವಾಗ 57 ವರ್ಷ. ನಾನು ಹುಟ್ಟಿದಾಗ ಜಾತ್ರೆ ಮಾಡಿರಲಿಲ್ಲ, ಅವಾಗ ಆಗೋಗಿತ್ತು, ಜಾತ್ರೆ ಆಗೋಗಿತ್ತು. 60 ವರ್ಷ ಆಗಿರ್ಬೋದು, ಎಲ್ಲ 60-65 ಅಂತ ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ಒಂದು 30-35 ಮನೆಗಳಿದ್ದವು ಅಷ್ಟೇ. ನಾನು ಬುದ್ಧಿ ಕಂಡಾಗ ನಾನು ಮಾದನಾಯಕನಹಳ್ಳಿ ಊರೊಳಗಡೆ ಇದ್ವಿ. ನಾವು ಮೇನ್ ರೋಡಿಗೆ ನಮ್ಮ ಮನೆ ಕಟ್ಕೊಂಡ್ ಬಂದಾಗ ಸಿದ್ಧಗಂಗಪ್ಪ ಅವರು ಫಸ್ಟ್ ನಮ್ಮ ಮನೆಗೆ, ನಮ್ದೊಂದೇ ಮನೆ ಖಾಲಿ ಮಾಡ್ಕೊಂಡು ನಮ್ಮ ಮೇನ್ ರೋಡಿಗೆ ಬಂದ್ವಿ. ಆ ಒಂದೇ ಮನೆ ಖಾಲಿ ಇದ್ದಾಗ ಸಿದ್ಧಗಂಗಪ್ಪ ಪಬ್ಲಿಕ್ನವರು ಆ ಮನೆಗೆ ಬಾಡಿಗೆಗೆ ಬಂದ್ರು. ಅದಾದ್ಮೇಲೆ ನಮ್ಮ ರೇಣುಕಣ್ಣವ್ರು ಬಂದ್ರು ಆ ಮನೆಗೆ ಬಾಡಿಗೆಗೆ. ಅವಾಗ ಇದ್ದಿದ್ದು ಬಾಡಿಗೆ ಮನೆ ಅಂತ ಹೇಳಿ ನಮ್ದೊಂದೇ ಮನೆ ಇದ್ದಿದ್ದು. ಅದಾದ್ಮೇಲೆ ಎಲ್ಲರೂ ರೈತಾಪಿ ವರ್ಗದವ್ರು ಇದ್ರು ಅವಾಗ. ಇವಾಗ ಆ ರೈತಾಪಿ ವರ್ಗ ನಶಿಸಿ ಹೋಯ್ತು. ಹಂಗೆ ದಿನೇ ದಿನೇ ಬೆಂಗಳೂರು ಬೆಳೀತಾ ಹಂಗೆ ಒಂದೊಂದಾಗಿ ಏನ್ ರೈತರೆಲ್ಲ ಇಂಡಸ್ಟ್ರಿಯಲಿಸ್ಟು, ಗೋಡನ್ನು ಇವೆಲ್ಲ ಬಂತು. ಹೀಗಾಗಿ ಇದು ಮಾದನಾಯಕನಹಳ್ಳಿ ಬೆಳೀತು. ಆಗ ನನ್ನ ಬುದ್ಧಿ ಕಂಡಾಗ ಮಾದನಾಯಕನಹಳ್ಳಿಗೆ ಯಾವುದೋ ಒಂದು ಲೇಔಟ್ ಇತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಆಗಿದ್ದು ಭೀಮೇಶ್ವರ ನಗರ ಲೇಔಟ್. ಅಲ್ಲಿವರೆಗೂ ಯಾವುದು ಲೇಔಟ್ ಇರಲಿಲ್ಲ. ಇದೊಂದು ಕನ್ವರ್ಷನ್ ಲೇಔಟ್. ರೇಣುಕಣ್ಣವ್ರ ಮನೆ ಸೈಟ್ ತಗೊಂಡು ಮನೆ ಕಟ್ಕೊಂಡು ಅವ್ರು ಇಲ್ಲಿಗೆ ಬಂದ್ರು. ಅವಾಗ ಇದಿನ್ನು ಈ ಕಡೆ ಎಲ್ಲ ಭಾಗ ಎಲ್ಲ ಜಮೀನಿತ್ತು. ಅದಾದ್ಮೇಲೆ ಫಸ್ಟ್ ಲೇಔಟು ಮಾದನಾಯಕನಹಳ್ಳಿಗೆ ಪ್ರಥಮ ಲೇಔಟು ಭೀಮೇಶ್ವರ ನಗರ ಆಗಿದ್ದು. ಗಣಪತಿ ದೇವಸ್ಥಾನ ಇಲ್ಲಿ ಸನ್ಮಾನ್ಯ ನಮ್ಮ ಸಿದ್ದೋಸಳ್ಳಿ ಚಿಬೈರಪ್ಪರು, ರೇಣುಕಣ್ಣವರು ಇವರೆಲ್ಲ ಸೇರಿ ಇದನ್ನ ದೇಣಿಗೆ ಮಾಡಿ ಎಲ್ಲ ಕಟ್ಟಿ, ಪಾಪ ಲೇಔಟ್ ಅವ್ರ ಓನರು 2-3 ಸೈಟ್ ಫ್ರೀ ಆಗಿ ಬಿಟ್ರು ನಮ್ಗೆ. ಇವಾಗ ಯಾರೇ ಲೇಔಟ್ ಮಾಡಿದ್ರು ಸೈಟ್ ಫ್ರೀ ಆಗೇ ಬಿಡಲ್ಲ. ಎಲ್ಲರೂ ಅವ್ರವ್ರು ಅದು ಏನು ರೋಡ್ ಒತ್ತಲಿಸಿ ಚರಂಡಿ ಒತ್ತಲಿಸಿ ಕಟ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಗರಸಭೆ ಆಗಿದೆ, ಅದ್ರ ಬಗ್ಗೆ ನೋಡ್ತಾರೆ. ಈ ಜಾತ್ರಾ ಮಹೋತ್ಸವನ ಸುಮಾರು ನಾವು ನೋಡಿದಾಗಿಂದ ಒಂದು 4-5 ವರ್ಷದಿಂದನೂ ಮಾಡಬೇಕು. ಸುಮಾರು 2015 ಇಸ್ವಿಯಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದಾಗ ಎಲ್ಲಾರು ಮೆಂಬರ್ಗಳು ಮಾಡ್ಬೇಕು ಅಂತ ಹೇಳಿ ಹೊರಟ್ವಿ. ಅವಾಗ ಒಂದ್ ಸ್ವಲ್ಪ ಅಡೆತಡೆ ಆಯ್ತು. ಆಮೇಲೆ ಬರ್ತಾ ಅದನ್ನೇ ಹಂಗೆ ಮಾತಾಡ್ಕೊಂಡು ಸನ್ಮಾನ್ಯ ಒಬ್ರು ಶ್ರೀನಿವಾಸ್ ಅಂತ ಇದ್ರು ನಮ್ಮ ಪಂಚಾಯತಿ ಮೆಂಬರು. ಆ ಜಾತ್ರೆಗೆ ಮಾಡ್ಬೇಕು ಅಂತ ಬಹಳ ಉತ್ಸುಕ, ಯಾವಾಗೂ ಹೇಳ್ತಿದ್ದವನೇ. ಪಾಪ ಇತ್ತೀಚೆಗೆ ಅವನು ಮೃತರಾದ್ರು. ಅವ್ರಿಗೆ ಶಾಂತಿ ಕೋರ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಪಾಪ ಇರ್ಬೇಕಿತ್ತು ಜಾತ್ರೆಯಲ್ಲಿ. ಮತ್ತೆ ಅದಾದ್ಮೇಲೆ ಜಾತ್ರೆ ಸ್ಟಾರ್ಟ್ ಮಾಡ್ಬೇಕು ಮಾತಾಡಿದಾಗ ನಾವು ಡಿಸೆಂಬರ್ ಅಲ್ಲಿ ಒಂದ್ಸತಿ ದೇವಸ್ಥಾನದ ಹತ್ರ ಎಲ್ಲ ಮೀಟಿಂಗ್ ಮಾಡಿ ಒಂದು ಶನಿವಾರ ತಿಮ್ಮರಸಪ್ಪ ಅವ್ರ ಮುಖಂಡತ್ವಕ್ಕೂ ವಹಿಸಿ ಎಲ್ಲಾರು ಸೇರಿ, ಎಲ್ಲ ಯುವಕರು, ಎಲ್ಲ ವಯಸ್ಕರು ಎಲ್ಲಾರು ಸೇರಿ ಮಾತಾಡಿದಾಗ ಈ ಜಾತ್ರೆ ಮಾಡ್ಬೇಕು ಅಂದಾಗ ಎಲ್ಲಾರು ಒಪ್ಕೊಂಡ್ರು. ಎಲ್ಲಾರು ಮನಸ್ಥಿತಿ ಒಂದೇ ಮಾಡಿ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಈ ಜಾತ್ರೆ ಮಾಡ್ಬೇಕು ಅಂತ ಹೇಳಿ ಒಂದು ಟೀಮ್ ಮಾಡಿ ತಿಮ್ಮರಸಪ್ಪ ಅವ್ರನ್ನ ಅಧ್ಯಕ್ಷತೆ ಮಾಡಿ ಎಲ್ಲಾರು ಯಾರು ಇದ್ರಲ್ಲಿ ಯಾರ ಮೇಲೂ ಯಾರು ಕೇಳು ಅಂತ ಏನಿಲ್ಲ, ಎಲ್ಲಾರು ಒಂದಾಗಿ ಜಾತ್ರೆ ಮಾಡ್ಬೇಕು ಅಂತ ಹೊರಟಾಗ ಎಲ್ಲಾರು ಒಪ್ಕೊಂಡ್ರು. ಅವಾಗ ಜಾತ್ರೆ ಮಾಡ್ಬೇಕು ಅಂತ ನಾವು ಜನವರಿ 1ನೇ ತಾರೀಕಿಂದ ಏನು ಸ್ಟೆಪ್ ತಗೊಂಡ್ವಿ. ಎಲ್ಲಾರ ಮನೆಗೆ ಹೋಗಿ ಎಲ್ಲಾರ ಹತ್ರನು ಈ ತರ ಜಾತ್ರೆ ಮಾಡ್ತಾ ಇದ್ವಿ, 60 ವರ್ಷ ಆಗಿದೆ, ಬಂದು ಭಾಗವಹಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನು ಮನೆಗೆ ಹೋಗಿ ಕರೆದು ಎಲ್ಲಾರು ಬಂದು ಎಲ್ಲಾರು ಸಹಕಾರದಿಂದ ನಮ್ಮೂರಲ್ಲಿ ಏನು ಪುರಾತನ ಕಾಲದಲ್ಲಿ 3 ದೇವಸ್ಥಾನ ಇತ್ತು, ಬಸವಣ್ಣ, ಆಂಜನೇಯ, ಮಾರಮ್ಮ. ಈಗ ಮುನೇಶ್ವರ ಆಗಿದೆ, ಶಣ್ಮತ್ಮ ಆಗಿದೆ, ವೆಂಕಟರಮಣ ಸ್ವಾಮಿ ಒಂದು ಹಿರೀಕಾರದಲ್ಲೇ ಇತ್ತು ವೆಂಕಟರಮಣ ಸ್ವಾಮಿ. ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ಆ ದೇವ್ರಿಗೂ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ವಿ. ಆ ದೇವಸ್ಥಾನ ಅವ್ರ ಫ್ಯಾಮಿಲಿದು ಅಂತ ಹೇಳಿ ಬಿಟ್ಟಿದ್ವಿ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಾವು ಕೈ ಜೋಡಿಸಿ ದೇವಸ್ಥಾನ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬಟ್ ಇವಾಗ ಏನು ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ವಿಜೃಂಭಣೆ ಆಗಿ ನಡೆಸ್ತಾ ಇತ್ತು. ಈಗ ಇತ್ತೀಚೆಗೆ ಎಲ್ಲ ಪ್ಯಾಷನ್ ಬಂದಾಗ ಬಿಟ್ಬಿಟ್ಟಿದ್ರಲ್ಲ. ಇವಾಗ ಮತ್ತೆ ಆ ಯುಗ ನಮ್ಮ ತಲೆಮಾರಿಗಿಂದ ಮುಚ್ಚೋಬಾರ್ದು, ಅದನ್ನ ಕಂಟಿನ್ಯೂ ಮಾಡಬೇಕು, ಪ್ರತಿ ವರ್ಷ ಮಾಡ್ಲಿ. ಎಲ್ಲ ಯುವಕರು ಪಾಪ ಉತ್ಸುಕವಾಗಿದ್ದಾರೆ, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಎಲ್ಲಾರು ಏನೇ ಕರೆದೆ ಟಕ್ ಅಂತ ಬಂದು ಸೇರ್ಕೊಂಡು ಏನೇ ಮಾಡ್ಬೇಕಾದ್ರೂ ತುಂಬಾ ಚೆನ್ನಾಗಿ ಎಲ್ಲ ವಿಶ್ವಾಸಕ್ಕೆ ಬಂದಿದ್ದಾರೆ. ಇವಾಗ ಅವತ್ತು ಒಂದು 150-200 ಜನ ಇತ್ತು, ಈಗ ಒಂದು 25-30 ಜನ ಇನ್ನ ಇವಾಗ ಇದ್ದಾರೆ. ಅವರೆಲ್ಲ ಒಂದು ಸ್ವಲ್ಪ ಜನ ಜಾತ್ರೆ ನೋಡಿರೋರು, ವಯಸ್ಸಾದವರು, ಮತ್ತೆ ಜಾತ್ರೆ ನೋಡ್ಬೇಕು ಅಂತಿದ್ದವರೆಲ್ಲ ಕಾಲವಾಗಿದ್ದಾರೆ. ಅವ್ರಿಗೆ ನಾವು ಇಲ್ಲಿಂದಾನೇ ಅವ್ರಿಗೆ ಶಾಂತಿ ಕೋರ್ತೀವಿ. ಈ ಜಾತ್ರಾ ಮಹೋತ್ಸವ ಅಲ್ಲಿಂದಾನೇ ಅವ್ರು ನೋಡಿ ನಮ್ಗೆಲ್ಲ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತಾ